ಹರಿ ಓಂ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕೇಶವ್ ನಾಮನ 7ನೇ ಚರಣ ಮತ್ತು 8ನೇ ಚರಣನ ಹೇಳ್ಕೊಡೋಣ ಅಂತ ಇದ್ದೀನಿ. ಈಗ ಬನ್ನಿ 7 ಮತ್ತು 8 ಚರಣನ ನಾವು ಈಗ ಕಲಿಯೋಣ. ಓಕೆನಾ? ಇಲ್ಲಿವರೆಗೂ ನಾನು 6 ಚರಣಗಳು ಹೇಳ್ಕೊಟ್ಟಿದ್ದೆ. ಈಗ 7 ಮತ್ತು 8 ಚರಣನ ನಾವು ಕಲ್ತ್ಕೊಳ್ಳೋಣ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಭವದ ಬಾಧೆಯನ್ನ ಬಿಡಿಸು ಶ್ರೀ ತ್ರಿವಿಕ್ರಮ. ಇನ್ನೊಂದ್ಸಲ ಹೇಳೋಣ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಭವದ ಬಾಧೆಯನ್ನ ಬಿಡಿಸು ಶ್ರೀ ತ್ರಿವಿಕ್ರಮ. ಈಗ 8ನೇದು ಹೇಳೋಣ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವೆನೆಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಇನ್ನೊಮ್ಮೆ ಹೇಳೋಣ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವೆನೆಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಸೊ ಇಲ್ಲಿಗೆ ಟೋಟಲ್ ಆಗಿ ನಾವು 8 ಚರಣಗಳನ್ನ ನಾವು ಹೇಳಿದ್ದೀವಿ. ಈಗ ನೆಕ್ಸ್ಟ್ ಅಂದರೆ 9 ಮತ್ತು 10 ಚರಣಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.